ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತು ವಿತೌಟ್ ಬೀಡೋ ಬರೀ ಥ್ರೆಡ್ ವರ್ಕ್ ಅಲ್ಲೇ ಬ್ರೈಡಲ್ ಕುಚ್ಚು ಡಿಸೈನ್ ತೋರಿಸ್ಕೊಡ್ತೀನಿ. ಅದಕ್ಕೆ ಆಸ್ ಯೂಶುವಲ್ 10 ನಂಬರ್ ಕ್ರೋಶಾ ನೀಡಲ್ ತಗೊಂಡಿದ್ದೀನಿ ಮತ್ತು 7 ಎಳೆ ದಾರನ ಗಂಟು ಹಾಕೊಂಡಿದ್ದೀನಿ. 6 ಎಳೆ ತಗೊಂಡ್ರು ಕೂಡ ಪರವಾಗಿಲ್ಲ. ಈ ರೀತಿ ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆಗೆ ಲಾಕ್ ನ ಮಾಡ್ಕೊಳ್ಬೇಕು. ಸೊ ಒಂದು ಸಲ ಲಾಕ್ ಆದ್ಮೇಲೆ 2 ಚೈನ್ ಹಾಕೊಳ್ತೀನಿ. 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಬಟ್ಟೆಗೆ ಪಕ್ಕದಲ್ಲೇನೆ ನೀಡಲ್ನ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತಲ್ಲ, ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ಡಬಲ್ ಕ್ರೋಶ ಆಯ್ತು. ಈಗ ಸೂಜಿ ಮೇಲೆ ಮತ್ತೆ ಒಂದ್ಸಲ ದಾರ ಸುತ್ಕೋಬೇಕು, ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರ ಒಂದು, ಮತ್ತೆ ಡಬಲ್ ಕ್ರೋಶ ಮಾಡ್ಕೊಂಡ್ವಿ. ಈ ರೀತಿ 2 ಚೈನ್ ಆದ್ಮೇಲೆ 4 ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕಿರ್ತೀವಿ, ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಬೇಕು ಅದನ್ನ. ಅದಾದ್ಮೇಲೆ 4 ಡಬಲ್ ಕ್ರೋಶೆ, ಒಟ್ಟು 5 ಕಂಬಗಳ ಆಗ್ತವೆ ನೋಡಿ. ಒಂದು 2 ಚೈನ್ ಮತ್ತೆ 4 ಡಬಲ್ ಕ್ರೋಶೆ ಆಗಿದೆ. ಈಗ ಇಲ್ಲಿಂದ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕಿ ಸುಜ್ಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೋಬೇಕು. ನೋಡಿ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ನೀಡಲ್ನ ಹಾಕಿ ನೋಡಿ. ತೀರಾ ದೂರನು ಮಾಡಬಾರ್ದು ಅಥವಾ ಹತ್ರನೂ ಅಲ್ಲ. ಈ ರೀತಿ ಸುಜಿ ಮೇಲೆ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮತ್ತೆ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 2 ಚೈನ್ ಎಕ್ಸ್ಟ್ರಾ ಬರುತ್ತೆ, ಅಂದ್ರೆ ಒಟ್ಟು 5 ಕಂಬ ಆಗುತ್ತೆ. ಅದಾದ್ಮೇಲಿಂದ 3 ಚೈನ್ ಆದ್ಮೇಲೆಲ್ಲ 4 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಸೊ ಅಲ್ಲಿ ನಿಮ್ಗೆ 2 ಚೈನ್ ಬರೋದಿಲ್ಲಲ್ಲ, ಹಾಗಾಗಿ 4 ಕಂಬಗಳು ಬರುತ್ತೆ, ಡಬಲ್ ಕ್ರೋಶ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 2 ಚೈನ್ ಪ್ಲಸ್ 4 ಕಂಬ, ಮಿಕ್ಕಿದ ಕಡೆ ಎಲ್ಲ 3 ಚೈನ್ ಆದ್ಮೇಲೆ 4 ಡಬಲ್ ಕ್ರೋಶ ಮಾಡ್ಕೊಂಡು ಹೋಗ್ಬೇಕು. ಸೊ ನೋಡಿ ಇಲ್ಲಿ 4 ಡಬಲ್ ಕ್ರೋಶ ಆಗಿದೆ. ಈಗ ಮತ್ತೆ 3 ಚೈನ್ ಹಾಕಿ ಸುಜಿ ಮೇಲೆ ದಾರ ಸುತ್ಕೊಳ್ಬೇಕು, ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಗೊಂಡ್ ಬಂದು ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಬೇಕು. ಸೊ ಇಲ್ಲಿ ಎಕ್ಸ್ಟ್ರಾ ದಾರ ಏನ್ ಬರುತ್ತೆ ಅದಾದಷ್ಟು ಬ್ಯಾಕ್ ಸೈಡ್ ಬರೋ ರೀತಿ ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ರೀತಿ ನಾನು ಮತ್ತೆ 2ನೇ ಡಬಲ್ ಕ್ರೋಶನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಪ್ರತಿಯೊಂದು ಡಬಲ್ ಕ್ರೋಶನು ಒಂದೇ ಲೆಂತ್ ಅಲ್ಲಿ ಇರ್ಬೇಕು. ಮತ್ತೆ ಬಟ್ಟೆಗೆ ನೀವು ನೀಡಲ್ ಹಾಕ್ತೀರಾ ಅದು ಕೂಡ ಒಂದೇ ಸಮನಾಗಿರ್ಬೇಕು. ಒಂದು ಮೇಲೆ ಒಂದು ಕೆಳಗಡೆ ಈ ರೀತಿ ಇದ್ದು ಕೂಡ ನಿಮ್ಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಒಂದೇ ಪಾಯಿಂಟ್ ಅಲ್ಲಿ ನೀಡಲ್ ಹಾಕ್ಬಾರ್ದು ಅಥವಾ ದೂರನೂ ಹಾಕ್ಬಾರ್ದು. ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ಗೆ ಮತ್ತೊಂದು ಕಂಬಗಳನ್ನ ನೀವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ 4 ಡಬಲ್ ಕ್ರೋಶ ಇದೆಯಲ್ಲ, ಅದನ್ನ ನಾವು ಒಂದು ಬಾಕ್ಸ್ ಅಂತ ಕರಿತೀವಿ. ಒಂದು ಬಾಕ್ಸ್ ಅಲ್ಲಿ 4 ಡಬಲ್ ಕ್ರೋಶ. ಸೊ 4 ಡಬಲ್ ಕ್ರೋಶ ಆದ್ಮೇಲೆ 3 ಚೈನ್ ಹಾಕೋದು, ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಡಬಲ್ ಕ್ರೋಶ ಮಾಡ್ಕೊಂಡು ಒಟ್ಟು 4 ಡಬಲ್ ಕ್ರೋಶ 3 ಚೈನ್, 4 ಡಬಲ್ ಕ್ರೋಶ 3 ಚೈನು ಈ ರೀತಿಯಾಗಿ ಹಾಕೊಂಡು ಹೋಗ್ಬೇಕಾಗುತ್ತೆ ನೋಡಿ. ಪೂರ್ತಿ ಎಂಡಿಂಗ್ ವರೆಗೂ ಹಾಕೊಂಡು ಲಾಸ್ಟ್ 4 ಕಂಬ ಆದ್ಮೇಲೆ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದೀವಿ. ಈ ರೀತಿಯಾಗಿ ಎಂಡ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಸ್ಟೆಪ್ಗೆ ನಾನಿಲ್ಲಿ 7 ದಾರನ ಕಾಂಟ್ರಾಸ್ಟ್ ಕಲರ್ ದಾರ ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಏನಿರುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಸೊ ಅಲ್ಲಿ ಲಾಕ್ ಆದ್ಮೇಲೆ 4 ಅಥವಾ 3 ಎಷ್ಟು ಇಡ್ಸುತ್ತೆ ನೋಡ್ಕೊಳ್ಳಿ. ನಾನು ಇಲ್ಲಿ 4 ಚೈನ್ ಹಾಕಿದೀನಿ. 4 ಚೈನ್ ಹಾಕಿ ಅಲ್ಲಿ 4ನೇ ಡಬಲ್ ಕ್ರೋಶ ಹೋಲ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. 4 ಚೈನ್ ಹಾಕಿ 4ನೇ ಡಬಲ್ ಕ್ರೋಶ ಹೋಲ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಈಗ ನೆಕ್ಸ್ಟ್ ಮತ್ತೆ 3 ಚೈನ್ ಇರೋ ಜಾಗದಲ್ಲಿ 3 ಚೈನ್ ಹಾಕೊಳ್ತೀನಿ. 3 ಚೈನ್ ಹಾಕಿ ಫಸ್ಟ್ ಡಬಲ್ ಕ್ರೋಶ ಹೋಲ್ ಏನ್ ಕಾಣಿಸುತ್ತೆ ಅದ್ರ ಮೇಲೆ ಲಾಕ್ ನ ಮಾಡ್ಕೋಬೇಕು. 3 ಚೈನ್ ಇರೋ ಜಾಗದಲ್ಲಿ 3 ಚೈನ್ ಹಾಕಿ ಫಸ್ಟ್ ಡಬಲ್ ಕ್ರೋಶ ಹೋಲ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಈಗ ಇಲ್ಲಿಂದ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ನೆಕ್ಸ್ಟ್ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ಡಬಲ್ ಕ್ರೋಶ ಆಯ್ತು. ಈಗ ಮತ್ತೆ ಅದೇ ಗ್ಯಾಪ್ಗೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೆ ಒಂದು ಮತ್ತೊಂದು ಡಬಲ್ ಕ್ರೋಶ ಆಯ್ತು. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ಕಂಬನ ಕಂಟಿನ್ಯೂ ಮಾಡ್ಕೊಳ್ತೇನೆ. ಈ ರೀತಿ
ಈ ಒಂದು 3 ಚೈನ್ ಗ್ಯಾಪ್ ಅಲ್ಲಿ ಪೂರ್ತಿ ಎಷ್ಟಿರ್ಸುತ್ತೋ ಅಷ್ಟು ಡಬಲ್ ಕ್ರೋಶನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಟ್ಟು 11 ಡಬಲ್ ಕ್ರೋಶಸ್ ನ ಮಾಡ್ಕೊಂಡಿದೀನಿ. 12 ಕೂಡ ಮಾಡ್ಕೊಳ್ಬಹುದು. ಅದಕ್ಕಿಂತ ಜಾಸ್ತಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ ಅದೊಂದು ಫ್ರಿಲ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ 11 ಅಥವಾ 12 ಮಾಡ್ಕೊಳ್ಬಹುದು. ನಾನಿಲ್ಲಿ 11 ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ. ಇಲ್ಲೂ ಕೂಡ ಎಲ್ಲಾ ಕಂಬಗಳು ಒಂದೇ ಲೆಂತ್ ಅಲ್ಲಿ ಇರ್ಬೇಕು, ಈವನ್ ಆಗಿ ಕಾಣಿಸ್ಬೇಕು. ಈ ರೀತಿಯಾಗಿ 11 ಡಬಲ್ ಕ್ರೋಶನ ಫಿಲ್ ಮಾಡ್ಕೋಬೇಕು ಈ ಒಂದು ಗ್ಯಾಪ್ ಅಲ್ಲಿ. ಸೊ ನೋಡಿ, ಈ ರೀತಿ ಆದ್ಮೇಲೆ ಅಲ್ಲಿ 4ನೇ ಕಂಬದ ಹೋಲ್ ಇದೆಯಲ್ಲ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಸೊ ಈಗ ಮತ್ತೆ 3 ಚೈನ್ ಇರೋ ಜಾಗದಲ್ಲಿ 3 ಚೈನ್ ಹಾಕೊಳ್ಬೇಕು. ಫಸ್ಟ್ ಕಂಬದ ಹೋಲ್ ಏನಿದೆ ಅಲ್ಲಿಗೆ ಲಾಕ್, ಫಸ್ಟ್ ಕಂಬದ ಹೋಲ್ ಮೇಲೆ ಲಾಕ್ ನ ಮಾಡ್ಕೋಬೇಕು. ಈಗ ಮತ್ತೆ 3 ಚೈನ್, ಅಲ್ಲಿ 4th ಕಂಬ ಹೋಲ್ ಇದೆಯಲ್ಲ ಅಲ್ಲಿಗೆ ಲಾಕ್. ಈಗ ಮತ್ತೊಮ್ಮೆ 3 ಚೈನ್ ಹಾಕೋಬೇಕು. ನಮಗೆ ಒಂದು ಆರ್ಚ್ ಆದ್ಮೇಲೆ 3 ಟೈಮ್ಸ್ 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕಾಗುತ್ತೆ. 3 ಚೈನ್ 3 ಚೈನ್ 3 ಚೈನ್ 3 ಟೈಮ್ಸ್ ಬರ್ಬೇಕಾಗುತ್ತೆ. ಈ ರೀತಿ 3 ಚೈನ್ ಹಾಕಿ ಫಸ್ಟ್ ಕಂಬದ ಹೋಲ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಈಗ 3 ಟೈಮ್ಸ್ ಆಗಿದೆ 3 ಚೈನ್. ಈಗ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪ್ ಅಲ್ಲಿ ಡಬಲ್ ಕ್ರೋಶಸ್ ನ ಮಾಡ್ಕೊಳ್ಬೇಕು. ಇಲ್ಲಿಗ ನಾನು 11 ಡಬಲ್ ಕ್ರೋಶಸ್ ನ ಫಿಲ್ ಮಾಡ್ತೀನಿ. 11 ಡಬಲ್ ಕ್ರೋಶ ಆದ್ಮೇಲೆ ಲಾಕ್ ಮಾಡ್ಕೊಂಡಿದ ನಂತರ 3 ಟೈಮ್ಸ್ 3 ಚೈನ್ ಬರ್ಬೇಕು. ಮತ್ತೆ 11 ಡಬಲ್ ಕ್ರೋಶ 3 ಚೈನ್ ಅಲ್ಲಿ ಫಿಲ್ ಮಾಡ್ಕೊಳ್ಳೋದು. ಇದೇ ರೀತಿಯಾಗಿ ಪೂರ್ತಿ ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ, 11 ಡಬಲ್ ಕ್ರೋಶ ಆದ್ಮೇಲೆ 4ನೇ ಕಂಬದ ಹೋಲಿಗೆ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಪೂರ್ತಿ ಎಂಡಿಂಗ್ ವರೆಗೂ ಸ್ಯಾರಿಗೆ ಹಾಕೊಂಡು ಹೋಗ್ಬೇಕು. ಆರ್ಚ್ ಆದ್ಮೇಲೆ 3 ಟೈಮ್ಸ್ 3 ಚೈನ್ ಬರುತ್ತೆ. ಸೊ ಮತ್ತೆ ಆರ್ಚ್ 3 ಟೈಮ್ಸ್ 3 ಚೈನ್. ಲಾಸ್ಟ್ ಅಲ್ಲಿ ಆಸ್ ಯೂಶುವಲ್ 2-3 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಬೇಸ್ ಏನ್ ತಗೊಂಡಿದೀವಿ ಅದೇ ಸೇಮ್ ಕಲರ್ 7 ಎಳೆ ದಾರನೇ ತಗೊಂಡಿದೀನಿ. ಇಲ್ಲೂ ಕೂಡ 2 ಚೈನ್ ಹಾಕಿ ಲಾಕ್ ಏನಿರುತ್ತೆ ಅದ್ರ ಮೇಲೆನೆ ಲಾಕ್ ನ ಮಾಡ್ಕೊಳ್ತೀನಿ. ಅದ್ರ ಮೇಲೆನೆ ಲಾಕ್ ನ ಮಾಡ್ಕೊಳ್ಬೇಕು. ಈಗಿನಿಂದ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್ ಅಥವಾ 3 ಚೈನ್ ಎಷ್ಟು ಇಡ್ಸುತ್ತೋ ನೋಡ್ಕೊಂಡು ಚೈನ್ ಹಾಕೋಬೇಕು. ಸೊ ನಾನು 3 ಚೈನ್ ಹಾಕೊಳ್ತಾ ಇದೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ ಲಾಕ್ ಮೇಲೆ ಲಾಕ್ ನ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ ನಾನು. 3 ಚೈನ್ ಗ್ಯಾಪ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ. ಇದು ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಹಾಗೇನು ಕೂಡ ಕಂಟಿನ್ಯೂ ಮಾಡಬಹುದು ಡಿಸೈನು. ಲಾಕ್ ಮೇಲೆ ಲಾಕ್, 3 ಚೈನ್ ಗ್ಯಾಪ್ ಅಲ್ಲಿ ಒಂದ್ಸಲ ಲಾಕ್. ಈಗ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಫಸ್ಟ್ ಡಬಲ್ ಕ್ರೋಶೆ ಹೋಲ್ ಏನ್ ಕಾಣಿಸುತ್ತೆ ಅಲ್ಲಿ ಮಿಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಇಲ್ಲಿಂದ 3 ಚೈನ್ ಹಾಕಿ ಡಬಲ್ ಕ್ರೋಶೆ ಪಕ್ಕದಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೀಡನ್ನ ಹಾಕ್ಬೇಕು. ನೀಡನ್ನ ಹಾಕಿ ದಾರನ ತಂದು ಸೂಜಿ ಮೇಲೆ 2 ದಾರ ಇರುತ್ತಲ್ಲ 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೆಕೆಂಡ್ ಹೋಲ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಈಗ ಇಲ್ಲಿಂದ 3 ಚೈನ್ ಹಾಕಿ ಆ ಕಂಬದ ಗ್ಯಾಪ್ ಏನಿದೆ ಅಲ್ಲಿ ನೀಡನ್ನ ಹಾಕ್ಬೇಕು. ಕಂಬದ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡನ್ನ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೊಳ್ಳೋದು. ಅಲ್ಲಿಗೆ ನಮ್ಗೆ ಒಂದು ಪಿಕೋ ಆಗುತ್ತೆ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪ್ ಅಲ್ಲಿ ಡಬಲ್ ಕ್ರೋಶೆ ಮತ್ತೆ 3 ಚೈನ್ ಹಾಕಿ ಅದೇ ಕಂಬದ ಗ್ಯಾಪ್ ಗೆ ನೀಡನ್ನ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೊಳ್ಳೋದು. ಮತ್ತೆ ಪಿಕೋನ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಒಂದು ಆರ್ಚ್ ಅಲ್ಲಿ 11 ಕಂಬಗಳು ಹಾಕಿರ್ತೀವಲ್ಲ ಪ್ರೀವಿಯಸ್ ನಾವು, ಅದ್ರ ಮೇಲೆ ಪ್ರತಿಯೊಂದು ಕಂಬದ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಮತ್ತೆ 3 ಚೈನ್ ಹಾಕಿ ಪೀಕಾಟ್ ನ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿಗೆ 11 ಡಬಲ್ ಕ್ರೋಶೆ ಮತ್ತು 11 ಪಿಕೋ ಬರುತ್ತೆ. ಸೊ ನೀವು 12 ಕಂಬಗಳೇನಾದ್ರೂ ಹಾಕಿದ್ರೆ 12 ಡಬಲ್ ಕ್ರೋಶೆ ಮತ್ತು 12 ಪಿಕೋಟ್ಸ್ ನ ಮಾಡ್ಕೊಳ್ಬೇಕಾಗತ್ತೆ. ಬರೀ ಡಬಲ್ ಕ್ರೋಶನೇ ಬರುತ್ತೆ. ತುಂಬಾ ಈಸಿ ಡಿಸೈನು. ಬಿಗಿನರ್ಸ್ ಕೂಡ ಈ ಡಿಸೈನ್ ಆರಾಮಾಗಿ ಟ್ರೈ ಮಾಡ್ಬೋದು. ಎಲ್ಲೂ ಕನ್ಫ್ಯೂಸ್ ಆಗೋದಿಲ್ಲ ಮತ್ತು ನೀಟಾಗಿ ಬರುತ್ತೆ ಡಿಸೈನು.
ಮಾಡ್ಕೊಳ್ತೀನಿ. 3 ಚೈನ್ ಹಾಕಿ ಕಂಬದ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಸೊ ನೋಡಿ, ಈ ರೀತಿಯಾಗಿ ಪೂರ್ತಿ ಫಿಲ್ ಮಾಡ್ಕೊಳ್ಬೇಕು. 11 ಪೀಕಾಟ್ಸ್ ಆಗಿದೆ, 11 ಕಂಬ ಪ್ಲಸ್ 11 ಪೀಕಾಟ್ಸ್. ಈಗ ನೆಕ್ಸ್ಟ್ 3 ಚೈನ್ ಏನಿದೆ ಅದ್ರ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಅದಾದ್ಮೇಲೆ ಲಾಕ್ ಏನಿರುತ್ತೆ ಅದ್ರ ಮೇಲೆ ಒಂದ್ಸಲ ಲಾಕ್ ಮೇಲೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ 3 ಚೈನ್ ಇರೋ ಜಾಗದಲ್ಲಿ 3 ಚೈನ್, ಲಾಕ್ ಮೇಲೆ ಲಾಕ್, 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀವಿ. ಈಗ ನೆಕ್ಸ್ಟ್ 3 ಚೈನ್ ಏನ್ ಗ್ಯಾಪ್ ಇದೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಅದಾದ ನಂತರ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಫಸ್ಟ್ ಡಬಲ್ ಕ್ರೋಶೆ ಹೋಲ್ ಏನಿದೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ ಆಯ್ತು. ಈಗ 3 ಚೈನ್ ಹಾಕೊಳ್ಳೋದು. 3 ಚೈನ್ ಹಾಕಿ ಕಂಬದ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ ಪಿಕೋ ಆಯ್ತು. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಸೆಕೆಂಡ್ ಹೋಲ್ ಏನ್ ಕಾಣಿಸುತ್ತೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ 3 ಚೈನ್ ಹಾಕಿ ಪೀಕಾಟ್ಸ್ ನ ಮಾಡ್ಕೊಳ್ಳೋದು. ಈ ರೀತಿಯಾಗಿ 11 ಡಬಲ್ ಕ್ರೋಶೆ ಮತ್ತು 11 ಪೀಕಾಟ್ಸ್ ನ ಮಾಡ್ಕೊಳ್ಬೇಕಾಗತ್ತೆ. ಒಂದು ಹೋಲ್ ಗ್ಯಾಪ್ ನ ಕೂಡ ಮಿಸ್ ಮಾಡೋ ಹಾಗಿಲ್ಲ. ಪ್ರತಿಯೊಂದು ಹೋಲ್ ಗ್ಯಾಪ್ ಮೇಲೆ ಅಂದ್ರೆ ಡಬಲ್ ಕ್ರೋಶೆ ಹೋಲ್ ಗ್ಯಾಪ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಮಾಡ್ಕೊಂಡು 3 ಚೈನ್ ಹಾಕಿ ಪೀಕಾಟ್ಸ್ ನ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಟೈಮು ಕೂಡ ಇಡಿಸೋದಿಲ್ಲ, ತುಂಬಾ ಬೇಗ ಆಗೋಗ್ಬಿಡುತ್ತೆ ಡಿಸೈನು. ಈ ರೀತಿ ಪೂರ್ತಿ ಹಾಕೋಬೇಕು. 11 ಕಂಬಗಳಾದ್ಮೇಲೆ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅದಾದ ನಂತರ ಲಾಕ್ ಮೇಲೆ ಲಾಕ್. ಅದಾದ್ಮೇಲೆ ಮತ್ತೆ 3 ಚೈನ್ ಇರೋ ಜಾಗದಲ್ಲಿ 3 ಚೈನ್, ಲಾಕ್ ಮೇಲೆ ಲಾಕ್, ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ 3 ಚೈನ್ ಗ್ಯಾಪ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ ಇದೇ ರೀತಿ ಆರ್ಚ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ತುಂಬಾ ಸಿಂಪಲ್ ಬೇಕು, ಬರೀ ಥ್ರೆಡ್ ವರ್ಕ್ ಬೇಕು, ಬೀಡ್ಸ್ ಬೇಡ, ತುಂಬಾ ಗ್ರ್ಯಾಂಡ್ ಬೇಡ ಅಂತ ಕೇಳ್ತಾರಲ್ಲ, ಬ್ರೈಡಲ್ ಸ್ಯಾರೀಸ್ ಅಥವಾ ಸೆಮಿ ಬ್ರೈಡಲ್ ಸ್ಯಾರೀಸ್ ಅಂತ ಸ್ಯಾರೀಸ್ ಗಳಿಗೆ ನೀವು ಈ ಡಿಸೈನ್ ನ ಟ್ರೈ ಮಾಡ್ಬೋದು. ಬೇಕಿದ್ದಲ್ಲಿ ನೀವು ಇದಕ್ಕೇನೆ ನಾವು ಫಸ್ಟ್ ಅಲ್ಲಿ ಯೆಲ್ಲೋ ಕಲರ್ ವರ್ಕ್ ಏನ್ ಮಾಡಿದೀವಿ ಅಲ್ಲಿ ಬೇಕಿದ್ದಲ್ಲಿ ನೀವು ಗೋಲ್ಡನ್ ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ ನ ಸ್ಟಿಕ್ ಮಾಡ್ಕೊಳ್ಬಹುದು. ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನು. ಸೊ ಇದಕ್ಕೆ ನಾನು 137 ದಾರನ ಆರ್ಚ್ ಅಷ್ಟೇ ಲೆಂತ್ ಆಗಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಕುಚ್ಚು ಕಟ್ಕೊಂಡ್ಮೇಲೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಡಿಸೈನು. ತುಂಬಾ ನೀಟಾಗಿ ಬರುತ್ತೆ. ತಪ್ಪದೆ ನೀವು ಕೂಡ ಒಂದ್ಸಲ ಈ ಡಿಸೈನ್ ನ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇದಾಗಿದೆ, ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.